ಕಳೆದ 2 ತಿಂಗಳುಗಳಿಂದ ಸತತವಾಗಿ ಏನು ಮಳೆ ಬರ್ತಾ ಇದೆ. ಬಹುಶಃ ರೈತರೆಲ್ಲ ಹೇಳೋ ಪ್ರಕಾರ ಕಳೆದ 30-40 ವರ್ಷದಲ್ಲಿ ಈ ರೀತಿ ಮಳೆ ನೋಡಿರಲಿಲ್ಲ. ಅಂದರೆ 60-70% ಅಷ್ಟು ಹೆಚ್ಚು ಮಳೆ ಆಗಿರುವಂಥದ್ದು. ವಿಶೇಷವಾಗಿ ಕಲ್ಯಾಣ ಕರ್ನಾಟಕ, ಬೀದರ್ ಇರ್ಬೋದು, ಗುಲ್ಬರ್ಗ, ಯಾದಗಿರಿ ಜಿಲ್ಲೆ, ಇದರ ಪರಿಣಾಮ ರೈತ ಬೆಳೆದಿರ್ತಕ್ಕಂಥ ಬೆಳೆ ತೊಗರಿ ಇರ್ಬೋದು, ಉದ್ದು ಇರ್ಬೋದು, ಹೆಸರು ಇರ್ಬೋದು, ಸಂಪೂರ್ಣವಾಗಿ ನಾಶ ಆಗಿರುವಂಥದ್ದು. 70-80% ಅಷ್ಟು ಹಾಳಾಗಿದೆ ಸಂಪೂರ್ಣವಾಗಿ. ಹತ್ತಿನೂ ಕೂಡ ಹಾಳಾಗಿದೆ. ಕೆಲವು ಕಡೆ ಈ ಭಾಗದಲ್ಲಿ, ಅಫಜಲ್ಪುರ ಭಾಗದಲ್ಲಿ ಕಬ್ಬನು ಕೂಡ ಸ್ವಲ್ಪ ತೊಂದರೆ ಆಗಿದೆ ಅಂತೇಳಿ ನಮ್ಮ ರೈತರು ಮಾತನಾಡ್ತಾ ಇದ್ರು. ಒಂದು ಕಡೆ ಅತಿವೃಷ್ಟಿಯ ಪರಿಣಾಮ, ಮತ್ತೊಂದು ಕಡೆ ಮಹಾರಾಷ್ಟ್ರದ ಎಲ್ಲ ಜಲಾಶಯಗಳಿಂದ ಏನು ನೀರನ್ನು ಬಿಟ್ಟಿದ್ದಾರೆ, ಹೊರ ಹರಿವು ಹೆಚ್ಚಾಗಿರುವುದರಿಂದ ಒಂದು ರೀತಿ ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ. ರೈತರಿಗೆ ಗಾಯದ ಮೇಲೆ ಬರೆ ಎಳೆದಂತಾಗಿದೆ. ದುರಂತ ಏನಪ್ಪಾ ಅಂತ ಹೇಳಿದ್ರೆ, ಏನು ರಾಜ್ಯ ಸರ್ಕಾರ ತತ್ಕ್ಷಣ ರೈತರ ಕಷ್ಟಕ್ಕೆ ಸ್ಪಂದನೆ ಮಾಡಬೇಕಾಗಿತ್ತು, ಧಾವಿಸಬೇಕಾಗಿತ್ತು. ಆ ಆತಂಕ, ದುಗುಡ ಇದೇನು ಕೂಡ ರಾಜ್ಯ ಸರ್ಕಾರದಲ್ಲಿ ಕಾಣ್ತಾ ಇಲ್ಲ. ಪಾಪ ರೈತರು ಕಂಗಾಲಾಗಿ ಇವತ್ತು ಬೀದಿಗಿಳಿಯುವಂಥ ಪರಿಸ್ಥಿತಿ ನಿರ್ಮಾಣ ಆದರೂ ಸಹ ಉಸ್ತುವಾರಿ ಸಚಿವರು ಅನ್ಸ್ಕೊಂಡಿರ್ತಕ್ಕಂಥವ್ರು, ಬೀದರ್ ಜಿಲ್ಲೆ ಇರ್ಬೋದು, ಗುಲ್ಬರ್ಗ ಇರ್ಬೋದು, ಯಾದಗಿರಿ ಜಿಲ್ಲೆ ಇರ್ಬೋದು, ರಾಯಚೂರು ಇರ್ಬೋದು, ಕೊಪ್ಪಳ ಜಿಲ್ಲೆ, ಅದೇ ಈ ವೈಮಾನಿಕ ಸಮೀಕ್ಷೆ ಬಗ್ಗೆ ಮಾತನಾಡ್ತಾ ಇದ್ದಾರೆ ವಿನಃ ಬಂದು ರೈತರ ಹೊಲಕ್ಕೆ ಭೇಟಿಯನ್ನು ನೀಡಬೇಕು, ರೈತರ ಸಂಕಷ್ಟವನ್ನು ನೇರವಾಗಿ ಆಲಿಸಬೇಕು ಅಂತಕ್ಕಂಥ ಮನಸ್ಥಿತಿಯಲ್ಲೂ ಕೂಡ ರಾಜ್ಯ ಸರ್ಕಾರ ಇಲ್ಲದೇ ಇರುವಂಥದ್ದು ಇದು ನಿಜವಾಗ್ಲೂ ಕೂಡ ದುರಂತ, ನಾಡಿನ ದುರಂತ. ನಾನು ಮುಖ್ಯಮಂತ್ರಿಗಳಲ್ಲಿ ಆಗ್ರಹ ಮಾಡ್ತೇನೆ, ರೈತರ ವಿಚಾರದಲ್ಲಿ ಹುಡುಗಾಟಿಕೆ ಆಡಬಾರ್ದು. ರಾಜ್ಯ ಸರ್ಕಾರ ರೈತರ ವಿಚಾರದಲ್ಲಿ ಹುಡುಗಾಟಿಕೆ ಆಡ್ದೇನೆ ತತ್ಕ್ಷಣ ಸ್ಪಂದನೆ ಮಾಡಬೇಕು, ಪರಿಹಾರವನ್ನು ಘೋಷಣೆ ಮಾಡಬೇಕು. ನಾನು ಔರಾದ್ ತಾಲೂಕಿನಲ್ಲಿ ಪ್ರವಾಸ ಮಾಡ್ಕೊಂಡು ಬಂದಾಗ ಹುಮ್ನಾಬಾದ್ ಕೂಡ ಹೋಗಿದ್ದೆ. ಅಲ್ಲೂ ಕೂಡ ರೈತರು ಇವತ್ತು ನಮಗೆ ಬೆಳೆ ಸಾಲವನ್ನು ಮನ್ನಾ ಮಾಡಬೇಕು ಅನ್ನೋ ಆಗ್ರಹವನ್ನು ಕೂಡ ರೈತರು ಮಾಡಿರುವಂಥದ್ದು. ನಾನು ಮೊನ್ನೆ ಮುಖ್ಯಮಂತ್ರಿ ಹೇಳೋದಕ್ಕೆ ಇಚ್ಛಪಡ್ತೇನೆ, ಬಹುಶಃ ಅವರು ಮರ್ತಿರ್ಬೋದು. ಇದೇನು ರಾಜ್ಯದಲ್ಲಿ ಮೊದಲ ಬಾರಿ ಏನಲ್ಲ. ಹಿಂದೆ BJP ಸರ್ಕಾರ ಇದ್ದಾಗ ಸನ್ಮಾನ್ಯ ಯಡಿಯೂರಪ್ಪನವರು ಏಕಾಂಗಿ ಆಗಿದ್ದರು, ಇನ್ನೂ ಕ್ಯಾಬಿನೆಟ್ ಎಕ್ಸ್ಪಾನ್ಷನ್ ಕೂಡ ಆಗಿರಲಿಲ್ಲ. ಆದರೆ ಅವರು ವೈಮಾನಿಕ ಸಮೀಕ್ಷೆ ಜೊತೆಗೆ ಗುಲ್ಬರ್ಗ, ರಾಯಚೂರು, ಕೊಪ್ಪಳ, ಬಳ್ಳಾರಿ, ಬೆಳಗಾವಿ ಜಿಲ್ಲೆ ಸ್ವತಃ ಅವರೇ ಹೋಗಿ, ಕಾರಜೋಳ ಸಾಹೇಬರು ಇದ್ರು ಆ ಟೈಮಲ್ಲಿ, ಸಚಿವರು ಇರಲಿಲ್ಲ ಇನ್ನೂ ಕೂಡ, ರೈತನಾಗಿ ಎಲ್ಲ ಮಾಜಿ ಸಚಿವರನ್ನು ಕರ್ಕೊಂಡು ಸ್ವತಃ ಯಡಿಯೂರಪ್ಪನವರು ಆ ಕಡೆ ಇಳಿದಿದ್ರು. ಆ ಕಡೆ ಇಳಿಯೋದು ಅಷ್ಟೇ ಅಲ್ಲ, NDRF ನಾರ್ಮ್ಸ್ ಪ್ರಕಾರ ಏನು ಪರಿಹಾರ ಬರಬೇಕಾಗಿತ್ತು ಅದು ಒಂದು ಕಡೆ, ಅದು ಕಾಯ್ದೇನೆ ತತ್ಕ್ಷಣ ಆನ್ ದ ಸ್ಪಾಟ್ ಯಾವ ಬಡವರು ಮನೆಯನ್ನು ಕಳೆದುಕೊಂಡಿದ್ರು ಅಲ್ಲೇ ಮನೆಗಳಿಗೆ ಪರಿಹಾರವನ್ನು ಕೊಡ್ತಕ್ಕಂಥ ಆದೇಶವನ್ನು ಮಾಡಿದ್ರು. 5 ಲಕ್ಷ ರೂಪಾಯಿ. ಮತ್ತು ಏನು ರೈತರು ಬೆಳೆ ಸಂಪೂರ್ಣ ನಾಶ ಆಗಿತ್ತು, NDRF ನಾರ್ಮ್ಸ್ ಏನಿತ್ತು ಅದ್ರ ತಕ್ಕಂತೆ ರಾಜ್ಯ ಸರ್ಕಾರ ಕೂಡ, ಅಂದಿನ BJP ಸರ್ಕಾರ ಯಡಿಯೂರಪ್ಪನವರು ಅಷ್ಟೇ ಪರಿಹಾರವನ್ನು ಘೋಷಣೆ ಮಾಡಿದ್ರು. ನಾನು ಮೊನ್ನೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳೋದಕ್ಕೆ ಇಚ್ಛಪಡ್ತೇನೆ, ಏನು ಜಾತಿ ಜನಗಣತಿ ಇದರಲ್ಲಿ ಮುಳುಗೋಗಿದ್ದೆ ಕಾಂಗ್ರೆಸ್ ಸರ್ಕಾರ, ಅದ್ರ ಪಡೆಗೆ ನಡೀತದೆ. ಆದರೆ ಇವತ್ತು ಆದ್ಯತೆ ರಾಜ್ಯದ ರೈತರ ಬಗ್ಗೆ ಇರಬೇಕು. ಈ ನಾಡಿನ ಬೆನ್ನೆಲುಬಾಗಿರುವಂತಹ ರೈತ ಇವತ್ತು ಸಂಕಷ್ಟದಲ್ಲಿ ಸಿಲುಕಿ ಹಾಕಿಕೊಂಡಿದ್ದಾನೆ. ಹಾಗಾಗಿ ರೈತರ ವಿಚಾರದಲ್ಲಿ ಹುಡುಗಾಟಿಕೆ ಆಡದೇನೆ ಇವತ್ತು ತಕ್ಷಣ ಪರಿಹಾರವನ್ನು ಕೂಡ ಘೋಷಣೆ ಮಾಡಬೇಕು. ಇದಕ್ಕೆಲ್ಲದಕ್ಕಿಂತ ಮಿಗಿಲಾಗಿ ದಯಮಾಡಿ ನಾನು ಈ ನಾಡಿನ ರೈತರ ಪರವಾಗಿ, ವಿಶೇಷವಾಗಿ ಕಲ್ಯಾಣ ಕರ್ನಾಟಕದ ರೈತರ ಪರವಾಗಿ ಕೈ ಮುಗಿದು ರಾಜ್ಯದ ಮುಖ್ಯಮಂತ್ರಿಗಳು ವಿನಂತಿ ಮಾಡ್ತೇನೆ. ಏನು ಮಾಡ್ತಾಯಿದ್ರೆ ನಿಮ್ಮ ಕೃಷಿ ಸಚಿವರು, ಏನು ಮಾಡ್ತಾಯಿದ್ರೆ ನಿಮ್ಮ ಕಂದಾಯ ಸಚಿವರು, ಏನು ಮಾಡ್ತಾಯಿದ್ರೆ ನಿಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರುಗಳು, ಜಿಲ್ಲೆಯಲ್ಲಿ ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟರ್ಸಲ್ಲಿ ಕೂತ್ಕೊಂಡು ಅಲ್ಲಿ DC ಜೊತೆ ಚರ್ಚೆ ಮಾಡಿದ್ರು ಸಾಕಾಗಾದ್ರೆ, ಇಲ್ಲಿರ್ತಕ್ಕಂಥ ಉಸ್ತುವಾರಿ ಸಚಿವರಂತೂ ಆಕಾಶದಲ್ಲೇ ಇರ್ತಾರೆ, ಅವರಂತೂ ನೆಲದ ಮೇಲೆ ಇಳಿಯೋದೇ ಇಲ್ಲ. ಕನಿಷ್ಠ ಇಂಥ ಸಂದರ್ಭದಲ್ಲಾದರೂ ಕೂಡ ಇಡೀ ರಾಜ್ಯಕ್ಕೆ ಪಾಠ ಹೇಳ್ಕೊಡ್ತಾರೆ ಪ್ರಿಯಾಂಕಾ ಖರ್ಗೆ ಅವರು. ಇಂಥ ಸಂದರ್ಭದಲ್ಲಾದರೂ ಕೂಡ ಸ್ವಲ್ಪ ಭೂಮಿಗಿಳಿದು ರೈತರ ಹೊಲಕ್ಕೆ ಭೇಟಿ ಕೊಟ್ಟು, ರೈತರಿಗೆ ಭೇಟಿಯನ್ನು ಕೊಟ್ಟು ಆ ಸಂಕಷ್ಟಕ್ಕೆ ಸ್ಪಂದನೆ ಮಾಡಬೇಕು. ರಾಜ್ಯ ಸರ್ಕಾರ ಜವಾಬ್ದಾರಿಯನ್ನು ಹೊರಬೇಕು.
ಇದನ್ನ ಇವತ್ತು ನಾವು ಆಗ್ರಹವನ್ನು ಮಾಡ್ತಾ ಇದ್ದೇನೆ. ಸಮೀಕ್ಷೆ ಮಾಡ್ತೀವಿ ಅನ್ನೋ ಹೆಸರಲ್ಲಿ ಇನ್ನೂ ಪರಿಹಾರಕ್ಕೆ ವಿಳಂಬ ಆಗ್ತಾ ಇರುವಂಥದ್ದು ಅದು ರೈತರಿಗೆ ಬಹಳ ಹೊರತಾ ಬೀಳ್ತಾರೆ. ನೋಡಿ, ಪರಿಹಾರ ಕೊಡೋದು ಕೊಡಲೇಬೇಕಾಗ್ತದೆ. ಯಾವುದೇ ಒಂದು ರಾಜ್ಯ ಸರ್ಕಾರ ಆದ್ಯತೆಯ ಮೇಲೆ ಕೊಡಬೇಕಾಗ್ತದೆ. ಇಲ್ದರೆ ಭಾರತೀಯ ಜನತಾ ಪಾರ್ಟಿ ಕೈ ಕಟ್ಕೊಂಡೇನು ಕೂರೋದಿಲ್ಲ. ಆದರೆ ಪರಿಹಾರ ಕೊಡೋದು ಒಂದು ದೂರದ ಮಾತು. ಕನಿಷ್ಠ ಒಂದು ರಾಜ್ಯ ಸರ್ಕಾರ ಇವತ್ತು ಬದುಕಿದೆಯೇ ಇವತ್ತು. ಹಾಗಾದರೆ ಸಂಬಂಧಪಟ್ಟಂಥ ಸಚಿವರು, ಉಸ್ತುವಾರಿ ಸಚಿವರು, ಕೃಷಿ ಸಚಿವರು, ಕಂದಾಯ ಸಚಿವರು ಏನು ಕಟ್ಟಾಗ್ತಿದ್ದಾರೆ? ಏನು ಬೆಂಗಳೂರಿಗೆ ಸೀಮಿತ ಆಗಿದ್ದಾರಲ್ಲ? ನಾನು ಕೂಡ ನೆನ್ನೆ ಶಿಕಾರಿಪುರದಲ್ಲಿ ಇರಬೇಕಾಗಿತ್ತು. ಇವತ್ತು ದಾವಣಗೆರೆ ಕಾರ್ಯಕ್ರಮ ಇತ್ತು, ನಾಳೆ ಹುಬ್ಳಿ ಕಾರ್ಯಕ್ರಮ ಇತ್ತು. ನಾವು ವಿರೋಧ ಪಕ್ಷವಾಗಿ ಆಡಳಿತ ಪಕ್ಷ ಎಷ್ಟು ಕರ್ತವ್ಯ ಇದೆ, ವಿರೋಧ ಪಕ್ಷ ಕೂಡ ಅಷ್ಟೇ ಕರ್ತವ್ಯ ಇದೆ. ಇವತ್ತು ರೈತರು ಸಂಕಷ್ಟದಲ್ಲಿದ್ದಾಗ ನಾವು ಅವ್ರಿಗೆ ಧ್ವನಿ ಕೊಡಲಿಲ್ಲ ಅಂತ ಹೇಳಿದ್ರೆ ಈ ಸರ್ಕಾರ ಇದ್ದು ಬದುಕಿದ್ದು ಕೂಡ ಸತ್ತಂತೆ. ಹಾಗಾಗಿ ನಾನು ರಾಜಕಾರಣ ಮಾಡ್ತಾ ಇಲ್ಲ. ನಾನು ಮಾನ್ಯ ಮುಖ್ಯಮಂತ್ರಿಗಳನ್ನ ಆಗ್ರಹ ಮಾಡ್ತೇನೆ, ದಯವಿಟ್ಟು ಆ ಪುಣ್ಯಾತ್ಮರು ನಿಮ್ಮ ಸಚಿವರುಗಳೇನಿದ್ದಾರೆ ದಯವಿಟ್ಟು ಹಳ್ಳಿಗಳಿಗೆ ಕಳಿಸಿ, ರೈತರ ಹೊಲಕ್ಕೆ ಭೇಟಿ ಕೊಡಲಿ. ಯಾವ ರೀತಿ ಹೊಲ ಗದ್ದೆಗಳು ಇವತ್ತು ಮುಳುಗೋಗಿದ್ದಾವೆ, ಇವತ್ತು ನದಿ ತೀರದಲ್ಲಿರ್ತಕ್ಕಂಥ ಎಲ್ಲ ಇವತ್ತು ಒಂದು ರೀತಿ ಪ್ರವಾಹ ಉಂಟಾಗಿದೆ. ಹಾಗಾಗಿ ಸಂಪೂರ್ಣ ಬೆಳೆ ನಾಶ ಆಗಿದೆ. 70-80% ಬೆಳೆ ಹಾಳಾಗಿದೆ. ಇನ್ಶೂರೆನ್ಸ್ ಇನ್ನೂ ಕೂಡ ಬರ್ತಾ ಇಲ್ಲ. ಕೆಲವು ಕಡೆ ಬರುತ್ತೆ, ಕೆಲವು ಕಡೆ ಬರ್ತಾ ಇಲ್ಲ. ಅದು ಕೂಡ ರೈತರು ಪರದಾಡ್ತಾ ಇದ್ದಾರೆ. ಮತ್ತು ಮುಂದಿನ ಬೆಳೆನೂ ಕೂಡ ಈಗ ಹಾಕೋದಕ್ಕಾಗೋದಿಲ್ಲ ಪಾಪ ರೈತರು. ಈ ರೀತಿ ಒಂದು ರೀತಿ ಗಾಯದ ಮೇಲೆ ಬರೆ ಎಳೆದಿದೆ. ಹಾಗಾಗಿ ನಾವು ರಾಜ್ಯ ಸರ್ಕಾರ ಈ ಕುಂಭಕರ್ಣ ನಿದ್ರೆಯಲ್ಲೇನಿದೆ ಅದು ದಯವಿಟ್ಟು ಎದ್ದು ಬಂದು ಇವತ್ತು ರೈತರಿಗೆ ಸ್ಪಂದನೆ ಮಾಡಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಆಗ್ರಹವನ್ನು ಮಾಡ್ತಾ ಇದ್ದೇನೆ. ಕೇಂದ್ರ ಸರ್ಕಾರದ ಅಷ್ಟೇ ಕರ್ತವ್ಯ ಇರುವಂಥದ್ದು, NDRF ಇದರಿಂದ ಹಣ ಬಿಡುಗಡೆ ಮಾಡಲಿ ಅಂತ ಹೇಳಿ. ನೋಡಿ, ನಾನು ರಾಜ್ಯ ಸರ್ಕಾರದ ಇದನ್ನೇ ನಿರೀಕ್ಷೆ ಮಾಡಿದ್ದು. ಇದು ಮುಟ್ಟಾಳ್ರ ಸರ್ಕಾರ. ಇದು ಕಾಂಗ್ರೆಸ್ ಸರ್ಕಾರ ಏನಿದ್ದಾರೆ ಅದು ಮುಟ್ಟಾಳ್ರ ಸರ್ಕಾರ. ನಾನು ಯಾಕೆ ಹಿಂದಿನ BJP ಸರ್ಕಾರದ ಸಂದರ್ಭನ ಉಲ್ಲೇಖ ಮಾಡಿದೆ, ಯಾಕೆ ಯಡಿಯೂರಪ್ಪನವ್ರು ಮುಖ್ಯಮಂತ್ರಿಗಳಿದ್ದಾಗ ಏಕಾಂಗಿಯಾಗಿ ಎಲ್ಲ ಜಿಲ್ಲೆಗಳು ಪ್ರವಾಸ ಮಾಡಿದ್ರು ಅಂತ ಹೇಳಿದೆ, ಯಾಕೆ ಯಡಿಯೂರಪ್ಪನವರು NDRF ನಾರ್ಮ್ಸ್ ಪರಿಹಾರಕ್ಕಾಯ್ದೇ ರಾಜ್ಯ ಸರ್ಕಾರ ಪರಿಹಾರ ಘೋಷಣೆ ಮಾಡ್ತು, ಯಡಿಯೂರಪ್ಪನವ್ರು ಮಾಡೋದನ್ನು ಯಾಕೆ ನೆನಪು ಮಾಡ್ಕೊಳ್ತಾ ಇದ್ದೇನೆ. ಅದರಿಂದಾರು ಕೂಡ ಎಚ್ಚೆತ್ಕೊಂಡು ಸಿದ್ದರಾಮಯ್ಯನವರು ತತ್ಕ್ಷಣ ಸ್ಪಂದನೆ ಮಾಡಲಿ ಅನ್ನೋದು ಹೇಳ್ತಾ ಇದ್ದೇನೆ. NDRF ಇಂದ ಏನು ಬರಬೇಕು, ಕೇಂದ್ರ ಸರ್ಕಾರ ಆದ್ಯತೆ ಮೇಲೆ ಕೊಡಲೇಬೇಕಾಗ್ತದೆ, ಕೊಡ್ತಾರೆ. ಆದರೆ ರಾಜ್ಯ ಸರ್ಕಾರ ಏನು ಮಾಡ್ತಾ ಇದೆ? ಹಾಗಾದರೆ ಜವಾಬ್ದಾರಿ ಇಲ್ವಾ? ಹಾಗಾದರೆ ಹಾಗಾಗಿ ರಾಜ್ಯ ಸರ್ಕಾರ ತತ್ಕ್ಷಣ ಸ್ಪಂದನೆ ಮಾಡಬೇಕು. ಗ್ರಾಮಗಳು ಎಫೆಕ್ಟ್ ಆಗಿರುವಂಥದ್ದು, ಅಲ್ಲಿ 10,000ಕ್ಕಿಂತ ಹೆಚ್ಚು ಜನ ಕಾಳಜಿ ಕೇಂದ್ರದಲ್ಲಿರುವಂಥದ್ದು, ಅಂಥವ್ರಿಗೆ ವ್ಯವಸ್ಥೆ ಸರಿಯಾಗಿ ಸಿಗ್ತಾ ಇಲ್ಲ ಅನ್ನೋ ಶಾಶ್ವತ ಪರಿಹಾರ ಬೇರೆ ಕಡೆ ಶಿಫ್ಟ್ ಮಾಡಬೇಕು. ನೋಡಿ, ನಾ ಪತ್ರಿಕೆಯಲ್ಲೂ ಕೂಡ ಓದ್ತಾ ಇದ್ದೆ. ಗೌರವಾನ್ವಿತ ಗುಲ್ಬರ್ಗಾದ ಉಸ್ತುವಾರಿ ಸಚಿವರು ಪ್ರಿಯಾಂಕಾ ಖರ್ಗೆ ಅವರು ಅವರ ಸ್ವಕ್ಷೇತ್ರ ಚಿತ್ತಾಪುರದಲ್ಲೇ ರೈತರು ಆಗ್ರಹ ಮಾಡ್ತಾ ಇದ್ದಾರೆ, ನಮಗೆ ಶಾಶ್ವತವಾಗಿ ಪರಿಹಾರ ನೀಡಿ ಅಂತೇಳಿ ಪಾಪ ಅಲ್ಲಿ ರೈತರು ಹೇಳ್ತಾ ಇದ್ದಾರೆ. ಹಾಗಾಗಿ ಈಗಲಾದರೂ ಕೂಡ ಅರ್ಥ ಮಾಡಿಕೊಂಡು ತತ್ಕ್ಷಣ ಆ ದಿಕ್ಕಿನಲ್ಲಿ ರಾಜ್ಯ ಸರ್ಕಾರ ಒಂದು ಸಕಾರಾತ್ಮಕವಾಗಿ ಸ್ಪಂದನೆ ಮಾಡಬೇಕಾಗ್ತದೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.